ಗಣರಾಜ್ಯೋತ್ಸವದಂದೇ ಶಾಸಕರಿಗೆ ಗುಡ್ ನ್ಯೂಸ್. ನಿಗಮ ಮಂಡಳಿ ನೇಮಕಾತಿ ಪಟ್ಟಿ ಪ್ರಕಟಿಸಿದ ಸರ್ಕಾರ. 32 ಎಂಎಲ್ಎಗಳಿಗೆ ನೇಮಕಾತಿ ಆದೇಶ. ನಿಗಮ ಮಂಡಳಿಯಲ್ಲೂ ಸಿದ್ದರಾಮಯ್ಯ ಅವರದ್ದೇ ಮೇಲುಗೈ. 20 ಬೆಂಬಲಿಗ ಶಾಸಕರಿಗೆ ನಿಗಮ ಪಟ್ಟ ಕೊಡಿಸಿದ ಸಿಎಂ. ಡಿಕೆಶಿಯನ್ನ ಹಿಂದಿಕ್ಕಿ ಆಪ್ತರಿಗೆ ಸ್ಥಾನ. ಅರಸೀಕೆರೆಯ ಗಣರಾಜ್ಯೋತ್ಸವ ವೇಳೆ ಲೋಟಸ್ ವಾರ್ ನೃತ್ಯದ ವೇಳೆ ಮಕ್ಕಳು ಕಮಲ ಪ್ರದರ್ಶಿಸಿದ ಕೇಶವಲಿಂಗೇಗೌಡ ಗರಂ. ಒಂದು ಪಕ್ಷದ ಚಿಹ್ನೆ ಹೇಗೆ ಬಳಸಿದ್ರಿ ಎಂದು ಶಿಕ್ಷಕರಿಗೆ ತರಾಟೆ. ಕಾರ್ಯಕರ್ತರ ಆರೋಗ್ಯದ ಕಡೆಗೂ ಗಮನ ಕೊಟ್ಟ ಡಿಕೆಶಿ. ಅನಾರೋಗ್ಯಕ್ಕೆ ಒಳಗಾದವರಿಗೆ ಕೆಪಿಸಿಸಿ ಅಧ್ಯಕ್ಷರ ನೆರವು. ಚಿಕಿತ್ಸೆಗೆ ಪರದಾಡ್ತಿದ್ದ ಜನಾರ್ದನ್ ಎಂಬವರಿಗೆ 5 ಲಕ್ಷ ಸಹಾಯಧನ. ಐಎನ್ಡಿಎ ಮೈತ್ರಿಕೂಟದಿಂದ ಹೊರಬರ್ತಾರಾ ನಿತೀಶ್? ಮಮತಾ ಬೆನ್ನಲ್ಲೇ ಕಾಂಗ್ರೆಸ್ಗೆ ಆಘಾತ ನೀಡ್ತಾರಾ ಬಿಹಾರ ಸಿಎಂ? ಭಾರಿ ಕುತೂಹಲ ಮೂಡಿಸಿದೆ ಮೈತ್ರಿಕೂಟದ ನಾಯಕರ ನಡೆ.